ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಅನ್ನಲ್ಲ, ನಿನ್ನ ಚಾನಲ್. ಓಕೆ, ಇವತ್ತು ನಾವು ಏನು ಮಾಡ್ತೀವಿ? ಬಿರಿಯಾನಿ. ಆ ಕಡೆ ನೋಡ್ಕೊಂಡು ಹೇಳು. ಬಿರಿಯಾನಿ ಚಿಕನ್. ಓಕೆ, ಡನ್. ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯೆಲ್ಲ ಇಟ್ಟಾಡ್ತಿದೆ, ಇನ್ನೂ ಏನು ಕ್ಲೀನ್ ಮಾಡಿಲ್ಲ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ, ಆನಂತರ ಮನೆ ಕ್ಲೀನ್ ಮಾಡೋ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಿಂಗೆ ಆಚೆಗಡೆ ಡಿಸ್ಟರ್ಬೆನ್ಸ್ ಇದೆ, JCP ವರ್ಕ್ ನಡೀತಾ ಇದೆ. ಸೊ ಬನ್ನಿ ಇವಾಗ ನೋಡೋಣ. ಫಸ್ಟು ಕುಕ್ಕರ್ಗೆ ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಮಸಾಲ ಐಟಮ್ಸ್ನ ಹಾಕಬೇಕು. ಯಾಲಕ್ಕಿ, ಚಕ್ಕೆ, ಲವಂಗ, ಮೊರಾಟ್ ಮೊಗ್ಗು ಮತ್ತು ಪಲಾವ್ ಎಲೆ ಇವೆಲ್ಲವನ್ನು ಸೇರಿಸ್ಕೊಂಡು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಕಟ್ ಮಾಡಿರುವ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆ ನಂತರ ನಾನು 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಚಿಕನ್ ತೊಗೊಂಡಿದ್ದೆ ಅರ್ಧ kg, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಕೂಡ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಟರ್ಮರಿಕ್ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇದೆರಡು ಸೇರಿಸಿದ ಮೇಲೆ ಚಿಕನಲ್ಲಿರುವ ನೀರೆಲ್ಲ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ನೀರೆಲ್ಲ ಸುಂಡಿದೆ. ಇವಾಗ ನಾನು ತೇಜು ಬಿರಿಯಾನಿ ಪೌಡರ್ 1 ಪ್ಯಾಕ್ನ ಹಾಕ್ತಾಯಿದ್ದೀನಿ. ಮತ್ತು ನನಗೆ ಸ್ಪೈಸ್ ಸ್ವಲ್ಪ ಖಾರ ಬೇಕು ಅಂತ ಹೇಳಿ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಮತ್ತು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು. ಮತ್ತು ನಾನು ಖಾರಕ್ಕೆ ಹಸಿಮೆಣ್ಸಿಕಾಯಿ, ಸೋಂಪು, ಮೆಣಸು, ಯಾಲಕ್ಕಿ, ಬೆಳ್ಳುಳ್ಳಿ, ಶುಂಠಿ, 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ಹಾಕೋದ್ರಿಂದ ಇವಾಗ ಖಾರ ಕೂಡ ಆಗುತ್ತೆ ಮತ್ತು ಗ್ರೀನ್ ಕಲರ್ ಕೂಡ ಬರುತ್ತೆ ಅಂತ ಹೇಳಿ ನಾನು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಇವಾಗ ನಾನು ಮೆಂತ್ಯ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ಇವಾಗ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನಾನು 2 ಪಾವು ಅಕ್ಕಿ ಹಾಕೋತಾ ಇರೋದ್ರಿಂದ 2 ಚೊಂಬು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಜಾರಲ್ಲಿರುವ ಮಸಾಲನೆಲ್ಲ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮ್ನಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಆಲ್ರೆಡಿ, ಅದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅಕ್ಕಿ ಮಿಕ್ಸ್ ಆದ ನಂತರ ನಾನು 1/2 ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಸೊ ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಹುಡಿ ಆಗುತ್ತೆ, ಮುದ್ದೆ ಆಗೋದಿಲ್ಲ. ಇವಾಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಜಸ್ಟ್ ನಾನು 1 ವಿಷಲ್ನ ಮಾತ್ರ ಬರ್ಸ್ಕೊತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಆಚೆ ಹೋಗೋಣ. ಸೊ ಆಚೆ ನೋಡಿ, ನಾವು ನುಗ್ಗೆಕಾಯಿನ ನನ್ನ ಹಸ್ಬೆಂಡ್ ಕೀಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇದು BDA ಅಕ್ವೈರ್ಡ್ ಆಗಿರೋ ಜಾಗ, ನಾವು ಮನೆ ಕಟ್ಟಿರೋದು. ಹಾಗಾಗಿ ಅವರು ಹೇಳಿದ್ದಾರೆ, ಇಲ್ಲಿ ಮೋರಿ ಮಾಡಬೇಕು, ಮರ ಎಲ್ಲ ಕಡಿತೀವಿ ಅಂತ ನಮಗೆ ಹೇಳಿದರು. ಹಾಗಾಗಿ ನುಗ್ಗೆಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊತಾ ಇದ್ವಿ. ಸೊ ನೋಡಿ, ಇವಾಗ ಮನೆಗೆ ಬಂದು ವಿಷಲ್ ಹೋಗಿದೆ. ಸೊ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದರೆ ಮಸಾಲ ಎಲ್ಲ ಮೇಲೆ ಇರುತ್ತೆ, ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಆಗಿದೆ ನೋಡಿ, ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿ, ಮೊಟ್ಟೆ ಮತ್ತು ಸೌತೆಕಾಯಿನ ಹಾಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತು ಆಚೆ ಬಂದು ನಮ್ಮ ಮನೆ ಮುಂದೆ ಇರುವ ಜಾಕ್ಫ್ರೂಟ್ ಇವತ್ತು ಮರ ಕರೀತಾರೆ. ಹಾಗಾಗಿ ಬರಬೇಕಲ್ಲ, ಹಾಗಾಗಿ ಇದನ್ನು ಕೀಳ್ತಿದ್ದಾರೆ. ಇನ್ನೊಂದು ಜಾಕ್ಫ್ರೂಟ್ ಬಂದು ಮೇಲ್ಗಡೆ ನಮ್ಮ ಸಿಗೋದಿಲ್ಲ. ನೋಡಿ ನೋಡಿ, ದಪ್ಪಕ್ಕೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತಲೂ ತುಂಬಾ ಹೊಟ್ಟೆ ಉರಿತಿದೆ. ನಮ್ಮ ಮರ ಎಲ್ಲ ಹೋಗ್ತಿದೆ ನೋಡಿ. ನಮ್ಮ ಜಾಕ್ಫ್ರೂಟ್ ಮರನ JCP ಅವರು ಬಂದು ಕಡಿತಿದ್ದಾರೆ. ಅಲ್ಲಿ ಒಂದು ಫ್ರೂಟ್ ಕೂಡ ಇದೆ, ಅದನ್ನು ಕೂಡ ಅವರೇ ಕಟ್ ಮಾಡಿ ಕೊಡ್ತಾರೆ. ಪ್ಲೇಸ್ ಇವತ್ತು ನಮ್ಮ ಮರ ಇವತ್ತಿಗೆ ಹೋಯಿತು ಫ್ರೆಂಡ್ಸ್. 5 ವರ್ಷ ಆಗಿತ್ತು ಈ ಮರ ಹಾಕಿ. ಮತ್ತು ಫಸ್ಟ್ ಟೈಮ್ ಇದು ಫ್ರೂಟಿಂಗ್ ಬಿಟ್ಟಿತ್ತು. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಬಿಡ್ತಿತ್ತು ಅಂತ ಆಸೆ ಪಟ್ಟಿದ್ದೆ, ಬಟ್ ಆ ಮರದ ಋಣ ಇದ್ದಿದ್ದೆ ಇಷ್ಟು ಅನಿಸುತ್ತೆ. ಸೊ ನೋಡಿ, JCP ನಮ್ಮ ಜಾಕ್ಫ್ರೂಟ್ ಮರನ ಹೇಗೆ ಉಳಿಸ್ತಿದೆ ಅಂತ. ಸೊ ನುಗ್ಗೆ ಸೊಪ್ಪು ಮರ ಕೂಡ ಉಳಿಸ್ಬಿಟ್ಟಿದೆ. ನಾನು ನನ್ನ ಮಗನ ಸ್ಕೂಲ್ಗೆ ಹೋಗಿದ್ದೆ ಕರ್ಕೊಂಬರೋಕ್ಕೆ, ಆ ಟೈಮಲ್ಲಿ ಉಳಿಸಿದೆ. ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನುಗ್ಗೆ ಸೊಪ್ಪಿನ ಮರ ಮತ್ತು ಮಾವಿನ ಮರ ಎಲ್ಲನೂ ಕಿತ್ತಾಕ್ಬಿಟ್ಟಿದ್ರು ನಾನು ಬರೋ ಅಷ್ಟರಲ್ಲಿ. ಸೊ ನೋಡಿ, ನಮ್ಮ ಜಾಕ್ಫ್ರೂಟ್ ಮರನ ಹೇಗೆ ಕಟ್ ಮಾಡ್ತಿದ್ದಾರೆ ಅಂತ ನನಗಂತೂ ಅಳುನೇ ಬರ್ತಿದೆ.
ಚೆನ್ನಾಗಿತ್ತು ಫ್ರೆಂಡ್ಸ್ ಲೇಔಟು. ಇವರು ಮೋರಿ ಮಾಡಬೇಕಂತ ಹೇಳಿ ಚೆನ್ನಾಗಿರೋ ಲೇಔಟ್ನ ಹಾಳು ಮಾಡ್ತಿದ್ದಾರೆ. ನೆಕ್ಸ್ಟ್ ಡೇ ಫ್ರೆಂಡ್ಸ್ ಇದು ನೋಡಿ, ನಮ್ಮ ಮನೆ ಗ್ರ್ಯಾನೆಟ್ ಎಲ್ಲ ಹೊಡೆದಾಕಿದ್ದಾರೆ ಫ್ರೆಂಡ್ಸ್. ಕಲ್ಲು ತೆಗಿಯೋಕ್ಕೆ ಹೋಗಿ ಅದು JCB ಟಚ್ ಮಾಡಿದರೆ ಸಾಕು, ಗ್ರಾನೆಟ್ ಎಲ್ಲ ಹಾಗೆ ಪಳ್ಳಂತ ಹೇಳಿ ಸೀಳೆ ಆಗೋಯ್ತು ಫ್ರೆಂಡ್ಸ್. ನೋಡಿ ನಿಮಗೆ ಕಾಣ್ತಿರ್ಬೋದು, ಇವಾಗ ತೋರಿಸ್ತೀನಿ. ಮತ್ತೊಮ್ಮೆ ಅದು ಹಾಕುತ್ತೆ, ಹಾಗೆ ಗ್ರ್ಯಾನೆಟ್ ಕಟ್ಟೆ ಆಗಿಬಿಡ್ತು ಫ್ರೆಂಡ್ಸ್. ಇದಕ್ಕೆಲ್ಲ ಇವ್ರು ದುಡ್ಡು ಕೊಡ್ತಾರಾ ಫ್ರೆಂಡ್ಸ್? ಇಲ್ಲ. ಮತ್ತು ನಮ್ಮ ಪೈಪ್ ಕೂಡ ಹೊಡೆದಾಕಿದ್ದಾರೆ. ಇವಾಗ ನಾವು ಮತ್ತೆ ಎಕ್ಸ್ಟ್ರಾ ಕಾಸನ್ನ ಖರ್ಚು ಮಾಡಬೇಕು. ನೋಡಿ ಗ್ರ್ಯಾನೆಟ್ ಹೇಗೆ ಪೀಸಾಯಿತು ಅಂತ. ಸೊ ಬೀಡಿದವರ ಅವಾಂತರ ನೋಡಿ ಹೇಗೆ ಮಾಡಿದ್ದಾರೆ ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೋಡಿ ನಮ್ಮ ಮನೆ ಮುಂದೆ ಹೇಗೆಲ್ಲ ಹಾಳು ಮಾಡಿಕ್ಕಿದ್ದಾರೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಮನೆ ಮುಂದೆ ನೋಡ್ತಾ ಇದ್ದರೆ ನನಗೆ ಒಂಥರ ಬೇಜಾರಾಗ್ತಿದೆ. ನೋಡಿ ಈ ಕಡೆ ಪೈಪ್ಗಳು ಬಂದಿದೆ, ಪಿಕ್ ಪೈಪು, ವಾಟರ್ ಪೈಪು, ಮತ್ತು ಈ ಕಡೆ ಕರೆಂಟ್ ಪೈಪ್ ಕೂಡ ಬಂದಿದೆ. ಇದು ಕರೆಂಟ್ ಪೈಪು ಫ್ರೆಂಡ್ಸ್. ಸೊ ಎಲ್ಲವನ್ನು ಹಾಳು ಮಾಡ್ತಿದ್ದಾರೆ JCB ಹಾಕಿ. ಇವಾಗ ನಾವು ಕೈಯಿಂದ ಮತ್ತೆ ಖರ್ಚು ಮಾಡಬೇಕಾಗಿದೆ. ಸೊ ಎನಿವೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.